भाइयों और बहनों नमस्कार। मुझे आज भी याद है 20 साल पहले डॉक्टर मनमोहन सिंह जी प्रधानमंत्री थे। तब संसद में मनरेगा कानून आम राय से पास किया गया था। ये ऐसा क्रांतिकारी कदम था जिसका फायदा करोड़ों ग्रामीण परिवारों को मिला, खास तौर पर वंचित, शोषित, गरीब और अति गरीब वर्ग के लोगों की रोजी रोटी का जरिया बना। रोजगार के लिए अपनी माटी, अपना गांव, अपना घर परिवार छोड़कर पलायन करने पर रोक लगी। रोजगार का कानूनी हक दिया गया, साथ ही ग्राम पंचायतों को ताकत भी मिली। मनरेगा के जरिए महात्मा गांधी के ग्राम स्वराज के सपनों के भारत की ओर एक ठोस कदम उठाया गया। पिछले 11 सालों में मोदी सरकार ने ग्रामीण क्षेत्रों के बेरोजगार, गरीबों और वंचितों के हितों को नजरअंदाज कर मनरेगा को कमजोर करने की हर कोशिश की। जबकि कोविड के वक्त ये गरीब वर्ग के लिए संजीवनी साबित हुआ, लेकिन बहुत अफसोस की बात है कि अभी हाल में सरकार ने मनरेगा पर बुलडोजर चला दिया। न सिर्फ महात्मा गांधी का नाम हटाया गया, बल्कि मनरेगा का रूप स्वरूप बिना विचार विमर्श किए, बिना किसी से सलाह मशवरा किए, बिना विपक्ष को विश्वास में लिए मनमाने ढंग से बदल दिया गया। अब किसको कितना, कहाँ और किस तरह रोजगार मिलेगा, यह जमीनी हकीकत से दूर दिल्ली में बैठकर सरकार तय करेगी। कांग्रेस का मनरेगा को लाने और लागू करने में बड़ा योगदान था, लेकिन यह पार्टी से जुड़ा मामला कभी नहीं था। यह देश हित और जनहित से जुड़ी योजना थी। मोदी सरकार ने इस कानून को कमजोर करके देश के करोड़ों किसानों, श्रमिकों और भूमिहीन ग्रामीण वर्ग के गरीबों के हितों पर हमला किया है। इस हमले का मुकाबला करने के लिए हम सब तैयार हैं। 20 साल पहले अपने गरीब भाई बहनों को रोजगार का अधिकार दिलवाने के लिए मैं भी लड़ी थी। आज भी इस काले कानून के खिलाफ लड़ने के लिए प्रतिबद्ध हूँ। मेरे जैसे कांग्रेस के सभी नेता और लाखों कार्यकर्ता आपके साथ खड़े हैं। जय हिंद। ಈಗ ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರು, ಜನಪ್ರಿಯ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಳ್ತೇನೆ. ಎಲ್ಲರೂ ನಮಸ್ಕಾರ. ನಮಸ್ಕಾರ. ಎಲ್ಲ ಕೂತ್ಕೊಳ್ರಯ್ಯ. ಹಿಂದೆ ನಿಂತಿರೋರೆಲ್ಲ ಕೂತ್ಕೊಳ್ಳಿ, ಇಲ್ಲ ಹೊರಗಡೆ ಹೋಗಿ. ಅಲ್ಲಿ ಯಾರ್ಯಾರು ಹಿಂದೆ ನಿಂತಿದ್ದೀರಾ ಫೈಲ್ ಇಟ್ಕೊಂಡು ಕೂತ್ಕೊಳ್ಳಿ, ಇಲ್ಲ ಹೊರಗಡೆ ಹೋಗ್ಬೇಕು. ನೀವು ಮಧ್ಯೆ ಓಡಾಡೋದು ಇದೆಲ್ಲ ಬಿಡಬೇಕು. ನೋಡಿ, ಇಲ್ಲಿ ಯಾರು ನಿಂತಿದ್ದೀರಾ ನಿಮ್ಗೂ ಅಷ್ಟೇ, ಖಾಲಿ ಮಾಡ್ಕೊಂಡು ಹೋಗಿ ಹಿಂದಕ್ಕೆ. ಸ್ವಲ್ಪ ಶಿಸ್ತು ಕಲಿಬೇಕು. ರಾಮಚಂದ್ರ ಮರ್ಸಿಲೆಸ್ಗೆ ಅವ್ರನ್ನೆಲ್ಲ ಸುಮ್ಮನೆ ನಿಂತ್ಕೊಳ್ಳೋದು ಸರಿ ಇಲ್ಲ. ಕೂತ್ಕೊಳ್ಳಿ, ಇಲ್ಲ ಹೊರಗಡೆ ಹೋಗಿ ಕೇಳಿ. ಚೇರ್ಗಳಿದೆ, ಕೂತ್ಕೊಳ್ಳಿ. ಬಂಧುಗಳೇ, ವೇದಿಕೆ ಮೇಲೆ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ನನ್ನೆಲ್ಲ ಕಾರ್ಯಾಧ್ಯಕ್ಷಗಳೇ,
ಮಂತ್ರಿ ಸಹೋದ್ಯೋಗಿಗಳೇ, ಎಲ್ಲ ಶಾಸಕ ಮಿತ್ರರೇ, ಕೆಪಿಸಿಸಿ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷಗಳೇ, ಸಂಸತ್ ಸದಸ್ಯಗಳೇ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳೇ, ಚೇರ್ಮನ್ಗಳೇ, ನಮ್ಮ ಪಾರ್ಲಿಮೆಂಟಲ್ಲಿ ಡಿಫೀಟೆಡ್ ಅಂತ ಎಲ್ಲ ಗೌರವಾನ್ವಿತ ಕ್ಯಾಂಡಿಡೇಟ್ಗಳೇ, ಮಾಜಿ ಶಾಸಕರುಗಳೇ, ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡಿದಂಥ ಎಲ್ಲ ಅಭ್ಯರ್ಥಿಗಳೇ, ಎಲ್ಲ ನಮ್ಮ ಅಂಗಸಂಸ್ಥೆ ಎಲ್ಲ ಅಧ್ಯಕ್ಷಗಳೇ, ಯೂತ್ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್, NSUI, ಸೇವಾದಳ ಮತ್ತು ಎಲ್ಲ ಘಟಕದ ಅಧ್ಯಕ್ಷಗಳೇ, ಮತ್ತು ವಿಶೇಷವಾಗಿ ನಮ್ಮ ಪಕ್ಷಕ್ಕೆ AICC ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಮಯೂರ್ ಜಯಕುಮಾರ್ ಅವರೇ, ಗೋಪಿನಾಥ್ ರವರೇ ಮತ್ತು ಬೇರೆ ಎಲ್ಲ ಮುಖಂಡಗಳೇ, ಎಲ್ಲ ಮಂತ್ರಿಗಳು ಕೂಡ ಇದ್ದಾರೆ. ಕೆಲವರು ಬಂದು ವಾಪಸ್ ಹೋಗಿದ್ದಾರೆ. ಕೆಲವು ಅನೇಕ ಕಾರಣಗಳಿಂದ ನನಗೆ ಹೇಳಿ ಪರ್ಮಿಷನ್ ತೆಗೆದುಕೊಂಡು ಕೆಲವರೆಲ್ಲ ಹೋಗಿದ್ದಾರೆ. ಇದೊಂದು ಬಹಳ ವಿಶೇಷವಾದಂತಹ ಸಭೆ, ಪ್ರಮುಖವಾದಂತಹ ಸಭೆ. ಬಹಳ ದಿನಗಳ ನಂತರ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅವ್ರನ್ನ ನಾನು ಬೆಂಗಳೂರಿಗೆ ಇವತ್ತು ಆಹ್ವಾನವನ್ನು ಕೊಟ್ಟಿದ್ದೇನೆ. ಇವತ್ತು ರಾಹುಲ್ ಗಾಂಧಿ ಅವರು ಕೂಡ ಮೈಸೂರಿಗೆ ಬಂದು ಕೂಡ್ಲೂರಿಗೆ ಹೋಗ್ತಾ ಇದ್ದಾರೆ. ಸೊ ಈ ಸಭೆ ಆದಮೇಲೆ ನಾನು ಮುಖ್ಯಮಂತ್ರಿಗಳು ಮೈಸೂರಿಗೆ ಅವ್ರಿಗೆ ಬರಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ಅವರು ವಾಪಸ್ ಬಂದು ಸಾಯಂಕಾಲ ದೆಹಲಿಗೆ ಹೋಗ್ತಾ ಇದ್ದಾರೆ. ಈ ಐತಿಹಾಸಿಕ ಸಭೆ ಇದು ಕಾಂಗ್ರೆಸ್ಗೆ ಸಿಕ್ಕಿರುವಂತ ಒಂದು ವರ. ನಾನು ಆಗಾಗ ಒಂದು ಮಾತು ಹೇಳ್ತೀನಲ್ಲ, ದೇವರು ಶಾಪನೂ ಕೊಡೋದಿಲ್ಲ, ಇದನ್ನು ವರನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತೇನೆ ಅಂತ. ಇದೊಂದು ವರ ಮತ್ತು ಅವಕಾಶ, ಇವೆರಡನ್ನೂ ಕೂಡ ನಾವು ಯಾವ ರೀತಿ ಬಳಸ್ಕೊಳ್ತೀವಿ ಅದರ ಮೇಲೆ ನಮ್ಮ ಪಕ್ಷ ಒಂದು ದೊಡ್ಡ ಶಕ್ತಿ ಸಿಗ್ತದೆ. ಇದನ್ನ ನಾನು ನಿನಗೆ ಬಿಡಿಸಿ ನಿಮಗೆ ಈ ವಿಚಾರವನ್ನು ನಾನು ಗಮನವನ್ನು ಸೆಳೀತೇನೆ. ಈಗ ನಾವು ಕಾರಣಾಂತರದಿಂದ ಕೆಲವು ಕೋರ್ಟ್ಗಳನ್ನ ಆದೇಶದಿಂದ ನಮ್ಮ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸಲಿಕ್ಕೆ ಆಗಲಿಲ್ಲ. ಆದರೆ ನಾವು ಕ್ಯಾಬಿನೆಟ್ನಲ್ಲಿ ಮತ್ತು ಪಕ್ಷ ಎಲ್ಲ ಎಲೆಕ್ಷನ್ಗಳನ್ನು ಈ ನೆಕ್ಸ್ಟ್ 4-5 ತಿಂಗಳಲ್ಲಿ ಮುಗಿಸ್ಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇವೆ. ನಿನ್ನೆ ಕಾರ್ಪೊರೇಷನ್ ಕೂಡ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿ 5 ಕಾರ್ಪೊರೇಷನ್ನಲ್ಲೂ ಕೂಡ ನೀವು ಎಲೆಕ್ಷನ್ ಟೈಮ್ ಲೈನ್ ಮಾಡಬೇಕು ಅಂತೇಳಿ 1 ತಿಂಗಳೊಳಗಡೆ ಇನ್ನೇನೇನು ಫೈನಲೈಸೇಷನ್ ಇದೆ ಎಲ್ಲ ಮಾಡಿ ಸಬ್ಮಿಟ್ ಮಾಡಿ ಅಂತ ಹೇಳಿದ್ದಾರೆ. ನಮ್ಮ ಎಲೆಕ್ಷನ್ ಕಮಿಷನ್, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವ್ರಿಗೂ ಆದೇಶ ಕೊಟ್ಟಿದ್ದಾರೆ. ಅವರು ಕೂಡ ಜೂನು ಮೇ ಒಳಗಡೆ ಎಲೆಕ್ಷನ್ ಮಾಡಬೇಕು ಅಂತ ಡೆಡ್ಲೈನ್ ಕೊಟ್ಟಿದ್ದಾರೆ. ನಾವು ಯಾವ ಕಾರಣಕ್ಕೂ ಬದಲಾವಣೆ ಮಾಡೋಕೆ ಹೋಗುದಿಲ್ಲ. ಜಿಲ್ಲಾ ಪಂಚಾಯತಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.